ಮಳೆಗಾಲದ ಈ ಕಳೆ ನಿರ್ವಹಣೆಗೆ ಎರಡು ರೀತಿಯ ಪ್ಲಾಸ್ಟಿಕ್ಗಳನ್ನು ನಾವು ಬಳಸುವಂತಹದ್ದು ಅತ್ಯಂತ ಸೂಕ್ತವಾದದ್ದು. ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಸುವುದು ಒಳ್ಳೆಯದು ಹೇಳುವುದಿಲ್ಲ ನಾನು, ಆದರೆ ಇವತ್ತು ನಾವು ಜೀವನ ಮಾಡಬೇಕಾದ್ರೆ ನಮಗೆ ಅನುಕೂಲ ಆಗಬೇಕು. ಹೇಗೆ ನಾವು ಕಾಲೇಜಿನಲ್ಲಿ 5 ವರ್ಷ ಪಾಠ ಮಾಡಿದ್ದೇನೆ ನಾನು. ಆವಾಗ ಸಹ ಏನು ಗೊತ್ತುಂಟ, ನಾನು ಲಾಸ್ಟ್ ಬೆಂಚಿನವರಿಗೆ ಅರ್ಥ ಆಗಬೇಕು ಅಂತ ನಾನು ಪಾಠ ಮಾಡೋದು. ಯಾಕೆಂತ ಹೇಳಿದ್ರೆ ಫಸ್ಟ್ ಬೆಂಚಿನವರಿಗೆ ನಾವು ಪಾಠ ಮಾಡುವ ಅಗತ್ಯವೇ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 2 ದಿವಸ ಮಳೆ ಬರದಿದ್ರೆ ಈ ಗ್ರೋ ಬ್ಯಾಗ್ ನಲ್ಲಿರುವ ಗಿಡ ಬಾಡ್ಲಿಕ್ಕೆ ಶುರುವಾಗ್ತದೆ. ಒಂದು ಸಲ ಅದು ಬಾಡಿದ ಕೂಡಲೇ ಅಲ್ಲಿ ಮಣ್ಣಿನಲ್ಲಿ ಎಲ್ಲ ಇರುವಂತಹ ಒಂದು ಬೇರಿನ ಸ್ಥಿತಿ ಅದರದ್ದು ಬೇರೆ ರೀತಿ ಆಗ್ತದೆ, ಆಕ್ಟಿವ್ ಆಗ್ತದೆ. 750 ಗ್ರಾಂ ಬೋರ್ಡ ಸುಣ್ಣು, ಇದನ್ನು 3 ಮಿಶ್ರಣ ಮಾಡಿ ಬಿಸಿಲಿರುವಾಗ ನಾವು ಸಿಂಪರಣೆ ಮಾಡಿದ್ರೆ ನಮ್ಗೆ ಹತೋಟಿ ಆಗ್ತದೆ. ಅಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಗಿಡದ ಅಡಿಭಾಗಗಳಿಗೆ ಸಹ ಸಿಂಪರಣೆ ಆಗುವಾಗ, ಇಲ್ಲಾಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದ್ರೆ ಗಿಡದ ಸ್ನಾನ. ಸಾವಯವ ಕೃಷಿ ಮತ್ತೆ ರಾಸಾಯನಿಕ ಕೃಷಿ ಇದರ ಎರಡರ ಅನುಭವ ಸಹ ನನಗೆ ಇದೆ. ಪ್ರಾರಂಭದಲ್ಲಿ ನಾನು ನನ್ನ ಕೃಷಿ ಜೀವನವನ್ನು ಪ್ರಾರಂಭ ಮಾಡಿರುವಂತಹದ್ದು ರಾಸಾಯನಿಕ ಕೃಷಿಯಿಂದ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಶಂಕರಪುರದಲ್ಲಿದ್ದೇನೆ. ಶಂಕರಪುರ ಅಂತ ಹೇಳಿದ್ರೆ ಮಲ್ಲಿಗೆಗೆ ಒಂದು ರಾಜಧಾನಿ ಅಂತ ಹೇಳ್ಬೋದು. ಆ ಶಂಕರಪುರದಲ್ಲಿ ರಾಮಕೃಷ್ಣ ಶರ್ಮರ ತೋಟ ಅಂತ ಹೇಳಿದರೆ ಅದು ಮಲ್ಲಿಗೆ ಅತ್ಯಂತ ದೊಡ್ಡ ಕೇಂದ್ರ ಬಿಂದು. ಯಾಕೆಂತ ಹೇಳಿದರೆ ಸುಮಾರು 1500ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿ ಮಲ್ಲಿಗೆ ಪಡಿತಿರುವಂಥ ಅತ್ಯಂತ ದೊಡ್ಡ ತೋಟದಲ್ಲಿದ್ದೇನೆ. ಕಳೆದ ಬಾರಿನೂ ಕೂಡ ಒಂದಷ್ಟು ಬೇಸಿಗೆಯ ಸಂದರ್ಭದಲ್ಲಿ ಮಲ್ಲಿಗೆ ನಿರ್ವಹಣೆ ನೆಡುವಂಥ ಸಿಸ್ಟಮ್ಗಳ ಬಗ್ಗೆ ಒಂದು ಕಂಟೆಂಟ್ ಮಾಡಿದ್ದೆ. ಅದರಲ್ಲಿ ಕೆಲವರು ಕಮೆಂಟ್ ಹಾಕ್ತಾ ಹೇಳಿದರು, ಸಣ್ಣ ಮಕ್ಕಳಿಗೆ ಪಾಠ ಮಾಡಿದ ರೀತಿಯಲ್ಲಿ ಮಾಡ್ತೀರಿ ಅಂತೇಳಿ. ನೋಡಿ, ಇಲ್ಲಿ ಕೃಷಿಯಲ್ಲಿ ತುಂಬ ಜನರಿಗೆ LKG UKG ಅಲ್ಲಿದ್ದಾರೆ, ಅಂಗನವಾಡಿಯಲ್ಲಿದ್ದಾರೆ. ಈ ಅಂತೇಳಿ ಅಂತ ಹೇಳಿದರೆ ಕೃಷಿಯ ಬಗ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾವು ತುಂಬ ಗೊತ್ತಿರೋರಿಗೆ ಈ ವಿಡಿಯೋನ ತೋರಿಸ್ತಾ ಇಲ್ಲ ಮತ್ತು ಅವರಿಗೆ ಅಗತ್ಯವಿರುವುದಿಲ್ಲ. ಯಾಕಂದರೆ ಅವರಿಗೆ ಆಲ್ರೆಡಿ ತುಂಬ ಮಲ್ಲಿಗೆ ಗಿಡಗಳಿರ್ತದೆ, ಅದರ ಜ್ಞಾನ ಇರ್ತದೆ. ಏನು ಗೊತ್ತಿಲ್ಲದವನು ಮನೆಯಲ್ಲಿ ಹೊಸದಾಗಿ ಒಂದು 4 ಗಿಡ ಮಾಡುವವನು, ABCD ಗೊತ್ತಿಲ್ಲದವರಿಗೆ ಪಾಠ ಮಾಡಲಿಕ್ಕೆ ಹೋಗುವಾಗ ಸಣ್ಣ ಮಕ್ಕಳಿಗೆ ಪಾಠ ಮಾಡೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಈ ಕಂಟೆಂಟ್ನಲ್ಲಿ ನಾನಿವತ್ತು ಮಲ್ಲಿಗೆ ಗಿಡವನ್ನು ಮಳೆಗಾಲದ ಸಂದರ್ಭದಲ್ಲಿ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು, ನಿರ್ವಹಣೆ ಮಾಡಿಕೊಳ್ಳುವಂಥದ್ದು, ರೋಗಕ್ಕೆ ಹೇಗೆ ಅವಾಯ್ಡ್ ಮಾಡುವಂಥದ್ದು ಅನ್ನುವಂಥ ಎಲ್ಲ ಸಂಗತಿಯನ್ನು ನಮ್ಮ ಕರಾವಳಿ ಭಾಗದ ಅತ್ಯಂತ ದೊಡ್ಡ ಮಲ್ಲಿಗೆ ತೋಟದಿಂದ ನಿಮಗೆ ಮಾಹಿತಿ ಕೊಡಲಿಕ್ಕೋಸ್ಕರ ಬಂದಿದ್ದೇನೆ. ಸ್ನೇಹಿತರೆ, ಕೃಷಿಯನ್ನು ಕಲಿಸಲಿಕ್ಕೆ ಯೂನಿವರ್ಸಿಟಿಗಳು, ಸಂಸ್ಥೆಗಳು ಅಂತ ತಿಳಿದಿಲ್ಲ. ಅದು ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳಿದಾಗೆ ಮನೆಯಿಂದನೇ ಕಲಿಯುವಂಥದ್ದು. ನಮ್ಮ ಜೊತೆ ರಾಮಕೃಷ್ಣ ಶರ್ಮರ ಮೊಮ್ಮಗಳು ಸರ್ವಗ ಇದ್ದಾಳೆ ನೋಡಿ. ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಬಂದಾಗ ತುಂಬ ಇಂಟ್ರೆಸ್ಟಲ್ಲಿ ಬಂದು ನಿಂತಿದ್ದಾಳೆ. ಶರ್ಮರ ನಮಸ್ಕಾರ. ನಮಸ್ಕಾರ. ಕಳೆದ ಬೇಸಿಗೆಯಲ್ಲಿ ನಾವು ಗ್ರೋ ಬ್ಯಾಗಲ್ಲಿ ಹೇಗೆ ನೆಡೋದು, ಗ್ರೋ ಬ್ಯಾಗ್ ಯಾಕೆ ಅಗತ್ಯ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ವಿ. ಪ್ರತಿ ಬಾರಿಯೂ ಕೂಡ ಹೊಸ ಹೊಸ ಜನರು, ಹೊಸ ಹೊಸ ವಿಷಯಗಳು, ಜನರಿಗೆ ಏನಾದರೂ ಒಂದಷ್ಟು ಸಂಗತಿಗಳನ್ನು ತಿಳಿಸ್ತಾ ಇರಬೇಕಾಗತ್ತೆ. ಇವತ್ತು ನಾವು ನಿರ್ವಹಣೆ ಮಾಡ್ತಾ ಇರೋದು ಮಳೆಗಾಲ ಹತ್ರ ಬರ್ತಾ ಇದೆ, ಮೇ ಬಂದಿದೆ. ಇನ್ನೊಂದು 10-15 ಒಂದು ತಿಂಗಳೊಳಗೆ ಮಳೆ ಶುರು ಆಗ್ತದೆ. ಈ ಸಂದರ್ಭದಲ್ಲಿ ತುಂಬ ಜನರು ಫೇಲ್ ಆಗ್ತಾರೆ ಮಲ್ಲಿಗೆಯಲ್ಲಿ. ಮ್ಯಾಕ್ಸಿಮಮ್ ಮಲ್ಲಿಗೆ ಗಿಡಗಳು ಸಾಯುವಂಥದ್ದೇ ಮಳೆಗಾಲದ ಸಂದರ್ಭದಲ್ಲಿ. ಅದನ್ನು ನಿರ್ವಹಣೆ ಮಾಡಬೇಕಾದ್ರೆ ಯಾವ ರೀತಿಯ ಅದಕ್ಕೆ ಮುನ್ನೆಚ್ಚರಿಕೆ ನಾವು ವಹಿಸಬೇಕಾಗತ್ತೆ? ನಮಸ್ತೆ. ಇವತ್ತು ಮುಖ್ಯವಾಗಿ ಏನು ಅಂತೇಳಿ ಹೇಳಿದರೆ ನಮಗೆ ಮಲ್ಲಿಗೆ ಗಿಡವನ್ನು ಮಳೆಗಾಲದಲ್ಲಿ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಯಾಕೆಂತೇಳಿ ಹೇಳಿದರೆ ಮಲ್ಲಿಗೆ ಗಿಡಕ್ಕೆ ಮಳೆಯಿಂದ ತುಂಬ ತೊಂದರೆಗಳಾಗ್ತದೆ. ಎಷ್ಟು ತೊಂದರೆಗಳಾಗ್ತದೆ ಅಂತೇಳಿ ಹೇಳಿದರೆ ಮಲ್ಲಿಗೆ ಗಿಡ ಸಾಯುವಂಥ ಸಾಧ್ಯತೆ ಸಹ ಇದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಇಳುವರಿ ಪೂರ್ತಿ ಕಡಿಮೆ ಆಗ್ತದೆ, ಗಿಡಗಳ ಗೆಲ್ಲುಗಳು ಒಣಗಲಿಕ್ಕೆ ಶುರುವಾಗ್ತದೆ. ಈ ರೀತಿಯೆಲ್ಲ ಸಮಸ್ಯೆಗಳು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ಆಗ್ತದೆ. ಇದನ್ನು ತಪ್ಪಿಸಲಿಕ್ಕೆ ನಮಗೆ ಮಳೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಲ್ಲಿಗೆ ಗಿಡದಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿದರೆ ಬೇರೆ ಬೇರೆ ಬೇಸಾಯದ ಕ್ರಮಗಳನ್ನು ಅಳವಡಿಸಿಕೊಂಡು ಮಲ್ಲಿಗೆ ಗಿಡಕ್ಕೆ ಮಳೆಗಾಲದಲ್ಲಿ ಆಗುವಂಥ ತೊಂದರೆಯನ್ನು ಕಡಿಮೆ ಮಾಡಬೇಕು ನಾವು. ಅದಕ್ಕಾಗಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದರೆ ನಾವು ಮಳೆಗಾಲದಲ್ಲಿ ಬೇರಿಗೆ ಪೆಟ್ಟಾಗಬಾರ್ದು. ಬೇರಿಗೆ ಯಾವಾಗ ಪೆಟ್ಟಾಗ್ತದೆ, ಗೀರು ಹಾಕಿದಾಗ ಪೆಟ್ಟಾಗ್ತದೆ, ಒಂಚೂರು ಮಣ್ಣನ್ನು ಹಾಕಿದ್ರೆ ಪೆಟ್ಟಾಗ್ತದೆ. ಹಾಗಾಗಿ ಅದನ್ನು ನಾವು ಮಾಡಲೇಬಾರ್ದು. ಎರಡನೇದು ಏನು ಮಾಡಬೇಕು ಅಂತೇಳಿ ಹೇಳಿದರೆ ನಾವು ತರಗೆಲೆಯನ್ನು ಮುಚ್ಚಬೇಕು. ತರಗೆಲೆ ಯಾವಾಗಲೂ ಮಣ್ಣು ಎಲ್ಲಿಯೂ ಕಾಣ್ತಾ ಇರಬಾರ್ದು. ನಮಗೆ ತರಗೆಲೆಯನ್ನು ಮುಚ್ಚಿ ಇಡಬೇಕು. ಈ ಕೆಲಸವನ್ನು ನಾವು ಈಗಾಗಲೇ ಮಾಡಬೇಕು. ಮತ್ತು ಮಳೆಗಾಲದಲ್ಲಿ ತರಗೆಲೆ ಕರಗಿದ್ರೆ ನಾವು ಒಣ ತರಗೆಲೆಯನ್ನು ಈಗ ಒಟ್ಟು ಮಾಡಿ ಇಡಬೇಕು. ಯಾಕೆಂತ ಹೇಳಿದರೆ ಮಳೆಗಾಲದಲ್ಲಿ ನಮಗೆ ತರಗೆಲೆ ಸಿಗುವುದು ಸ್ವಲ್ಪ ಕಷ್ಟ. ಈಗ ಬೇಕಾದ ಹಾಗೆ ನಮಗೆ ತರಗೆಲೆ ಸಿಗ್ತದೆ. ಹಾಗಾಗಿ ನಾವು ಆ ತರಗೆಲೆಯನ್ನು ಒಟ್ಟು ಮಾಡಿ ಇಟ್ಟು ಪುನಃ ನಮಗೆ ಮಣ್ಣು ಕಾಣುವಂಥ ಒಂದು ಪರಿಸ್ಥಿತಿ ಬಂದರೆ ಬುಡದಲ್ಲಿ ನಾವು ಆವಾಗ
ತರಗೆಲೆಯನ್ನು ಪುನಃ ಬಿಡಿಸಬೇಕು. ಎರಡನೇದು, ಈ ಎಲೆ ಚುಕ್ಕೆ ಗಿಡ ಹಳದಿ ಆಗುವುದು, ಎಲೆ ಉದುರುವುದು ಇದೆಲ್ಲ ಪ್ರಾರಂಭ ಆದಾಗ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬೋರ್ಡು ದ್ರಾವಣದ ಸಿಂಪರಣೆಯನ್ನು ಮಾಡಬೇಕು. ಇದು ವೈಜ್ಞಾನಿಕವಾಗಿ ಬೋರ್ಡು ದ್ರಾವಣದ ಸಿಂಪರಣೆ ಆಗಬೇಕು. ಈ ವೈಜ್ಞಾನಿಕವಾಗಿ ಬೋರ್ಡು ದ್ರಾವಣದ ಸಿಂಪರಣೆ ಏನು ಅಂತೇಳಿ ಹೇಳಿದ್ರೆ ಅದು ಅದರಲ್ಲಿ 1 kg ಮೈಲು ತುತ್ತಿಗೆ ನಾವು 750 ಗ್ರಾಮ್ ಹುಡಿ ಸುಣ್ಣ ಹಾಕಿದ್ರೆ, ಹುಡಿ ಸುಣ್ಣ ಅಲ್ಲ ಬೋರ್ಡು ಸುಣ್ಣವನ್ನು ಹಾಕಿದ್ರೆ ಸಾಕಾಗ್ತದೆ. ನೀರು ಎಷ್ಟು ಹಾಕಬೇಕು? ನೀರು ಅದು 100 ಲೀಟರ್ ನೀರು, 100 ಲೀಟರ್ ನೀರು, 1 kg ಮೈಲು ತುತ್ತು, 750 ಗ್ರಾಮ್ ಬೋರ್ಡು ಸುಣ್ಣ, ಇದನ್ನು ಮೂರನ್ನು ಮಿಶ್ರಣ ಮಾಡಿ ಬಿಸಿಲಿರುವಾಗ ನಾವು ಸಿಂಪರಣೆ ಮಾಡಿದ್ರೆ ನಮ್ಗೆ ಹತೋಟಿ ಆಗ್ತದೆ. ಅಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಗಿಡದ ಅಡಿಭಾಗಗಳಿಗೆ ಸಹ ಸಿಂಪರಣೆ ಆಗುವಾಗ, ಇಲ್ಲಾಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದ್ರೆ ಗಿಡದ ಸ್ನಾನ ಅಂದ್ರೆ ಎಲ್ಲ ಭಾಗವೂ ಒದ್ದೆ ಆಗುವ ರೀತಿಯಲ್ಲಿ ನಾವು ಅದನ್ನು ಸಿಂಪರಣೆ ಮಾಡಿದ್ರೆ ನಮಗೆ ಬೋರ್ಡು ದ್ರಾವಣದಿಂದ ಸಂಪೂರ್ಣವಾದಂತಹ ರೋಗಗಳಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಆಗ್ತದೆ. ಈಗ ಮಳೆಗಾಲ ನಮ್ಮಲ್ಲಿ ಜೂನ್ ಅಲ್ಲಿ ಶುರು ಆಗ್ತದೆ, ಭರ್ಜರಿ ಮಳೆ ಶುರು ಆಗುವಾಗ ಜುಲೈ ಆಗಸ್ಟ್ ಎಲ್ಲ ಶುರು ಆಗ್ತದೆ. ಅದು ಯಾವ ಟೈಮಿಗೆ ಹೊಡಿಬೇಕು ಅಂತ ಹೇಳುವಂಥದ್ದು? ಅಂದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ರೋಗ ಶುರುವಾಗುವ ಮೊದಲು ನಾವು ಮದ್ದನ್ನು ಬಿಡುವುದು ಯಾವಾಗಲೂ ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಕೆಮಿಕಲ್ ಅನ್ನು ನಾವು ಹಲವು ಬಾರಿ ಬಿಟ್ಟು ಅಲ್ಲಿ ರೆಸಿಸ್ಟೆನ್ಸ್ ಬರ್ತದೆ, ಮತ್ತೆ ಆ ಕೆಮಿಕಲ್ ನಿಂದ ನಮಗೆ ಏನು ಉಪಯೋಗ ಆಗುದಿಲ್ಲ. ಹಾಗಾಗಿ ನಾವು ರೋಗ ಪ್ರಾರಂಭ ಆಗುವಾಗ ನಾವು ಅದಕ್ಕೆ ಬೋರ್ಡು ದ್ರಾವಣವನ್ನು ಮಾಡಿದ್ರೆ ನಮಗೆ ಒಂದು 30 ದಿವಸದವರೆಗಿನ ರಕ್ಷಣೆ ಸಿಗ್ತದೆ ಮಳೆಗಾಲದಲ್ಲಿ. ಹಾಗೆ ಒಂದು 2-3 ಸಲ ನಾವು ಸಿಂಪರಣೆ ಮಾಡುವಾಗ 2-3 ತಿಂಗಳು ಮುಂದೆ ಹೋಗ್ತದೆ. 2-3 ತಿಂಗಳು ಹೋಗುವಾಗ ನಮಗೆ ಮಳೆಗಾಲದ ಒಂದು ತೀವ್ರತೆ ಕಡಿಮೆ ಆಗ್ತದೆ. ಆನಂತರ ನಮಗೆ ಬೋರ್ಡು ದ್ರಾವಣವನ್ನು ಸಿಂಪರಣೆ ಮಾಡಬಾರ್ದು, ನಾವು ಅಲ್ಲ ಮಾಡಲೂಬಾರ್ದು, ಅವಶ್ಯಕತೆಯೂ ಬೀಳುವುದಿಲ್ಲ. ಹಾಗಾಗಿ ಮುಖ್ಯವಾಗಿ ನೋಡಿ, ಇದು ಕೊಳೆ ರೋಗ ಅಂದ್ರೆ ಈ ರೀತಿ ಇರ್ತದೆ. ಈ ರೀತಿ ಎಲೆಗಳು ನೋಡಿ, ಎಲೆಯಲ್ಲಿ ಚುಕ್ಕಿ ಬೀಳುವಂತಹದ್ದು, ಆಮೇಲೆ ಇದು ಎಲೆ ಉದುರುವಂತಹದ್ದು, ಆಮೇಲೆ ಇಡೀ ಎಲ್ಲೇ ಸತ್ತು ಹೋಗುವಂತಹದ್ದನ್ನು ನಾವು ಮಳೆಗಾಲದಲ್ಲಿ ನೋಡ್ತೇವೆ. ಇಲ್ಲದಿದ್ರೆ ಗಿಡ ಹಳದಿ ಆಗುವಂತಹದ್ದು, ಅಂದ್ರೆ ಇಲ್ಲಿ ನೋಡಿ ಗಿಡಗಳು ಕೆಲವೆಲ್ಲ ಹಳದಿ ಆಗಿದೆ ನೋಡಿ, ಅದೇ ರೀತಿ ಎಲ್ಲ ಗಿಡಗಳು ಹಳದಿ ಆಗ್ತದೆ. ಇಲ್ಲಿ ಬೇಕಾದ್ರೆ ನೋಡಬಹುದು, ಈ ರೀತಿ ಗಿಡಗಳು ಹಳದಿ ಆಗುವಂತಹದ್ದು. ಇದು ಹೊಸ ಚಿಗುರಲ್ಲ, ಇದು ಹೊಸ ಚಿಗುರೆ, ಇದು ಹೊಸ ಚಿಗುರೆ ಹಳದಿ ಆದದ್ದು. ಇದೀಗ ಸ್ವಲ್ಪ ನೀರಿನ ಮತ್ತೆ ಇದರಿಂದಾಗಿ ನಾವು ನಟ್ಟದ್ದು, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು, ಬೇಸಿಗೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಬೇರಿಗೆ ಸ್ವಲ್ಪ ಪೆಟ್ಟಾದ್ರಿಂದ ಇದು ಗಿಡ ಹಳದಿ ಆಗಿದೆ. ಹಾಗಾಗಿ ಮಳೆಗಾಲದಲ್ಲಿ ಈಗ ಎಲ್ಲ ಎಲೆಗಳು ಈ ರೀತಿ ಹಳದಿ ಆಗ್ತದೆ. ಹಾಗಾಗಿ ಆ ಬೋರ್ಡು ದ್ರಾವಣದ ಸಿಂಪರಣೆಯನ್ನು ನಾವು ಸರಿಯಾಗಿ ಮಾಡಿದ್ರೆ ನಮ್ಮ ಮಲ್ಲಿಗೆ ಗಿಡದಿಂದ ರಕ್ಷಣೆ ಪಡೆಯಬಹುದು. ಆಮೇಲೆ ಈ ದ್ರವ ರೂಪದ ಗೊಬ್ಬರವನ್ನಾಗ್ಲಿ ಸಾವಯವ ಗೊಬ್ಬರವನ್ನಾಗ್ಲಿ ನಾವು ಮಳೆ ಬರುವಾಗ ಕೊಡಬಾರ್ದು. ಆವಾಗ ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬೇರುಗಳು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಬೇರುಗಳು ಕೊಳಿಲಿಕ್ಕೆ ಪ್ರಾರಂಭ ಆದ್ರೆ ಅದು ನಿಲ್ಲುವುದಿಲ್ಲ, ಮಳೆಗಾಲ ಆದ್ರಿಂದ ಬೇರು ಕೊಳೆಯುವುದು ನಿಲ್ಲುವುದಿಲ್ಲ. ಹಾಗಾಗಿ ನಮ್ಮ ಗಿಡಗಳು ಸಾಯುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಹೇಗೆ ಕೊಡಬೇಕು ಮಳೆಗಾಲದಲ್ಲಿ ಗೊಬ್ಬರಗಳನ್ನು? ಮಳೆಗಾಲದಲ್ಲಿ ಮಳೆ ಇಲ್ಲ, ಮಳೆ ಈಗ 1 ವಾರ ಮಳೆ ಇಲ್ಲ ಅಂತ ಹೇಳಿ ಹೇಳುವ ನಾವು. 1 ವಾರ ಒಂದೊಂದ್ಸಲ ಮಧ್ಯದಲ್ಲಿ 3-4 ದಿವಸಗಳ ಕಾಲ ಬಿಸಿಲು ಬರ್ತದೆ, ಮಳೆ ಬರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ರೆಡಿ ಮಾಡಿ ಇಡಬೇಕು ಈ ರೀತಿ ಡಬ್ಬದಲ್ಲಿ. ಈ ರೀತಿ ಡಬ್ಬದಲ್ಲಿ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಮುಚ್ಚಿ ಇಡಬೇಕು. ನಾವು ಓಪನ್ ಅಲ್ಲಿ ಇಡುದಾದ್ರೆ ಇರಬೇಕು. ಇದರಲ್ಲಿ ನೆಲಗಡಲೆ ಹಿಂಡಿಯ ಮಿಶ್ರಣ ಉಂಟು, ಮತ್ತೆ ಕೋಳಿ ಗೊಬ್ಬರದ ಮಿಶ್ರಣ ಸಹ ಉಂಟು. ಇದೀಗ ಅದೇನಾ? ಹೌದು, ಇಲ್ಲಿ ಕಪ್ಪಾಗಿದೆ ಕೋಳಿ ಗೊಬ್ಬರದ ಮಿಶ್ರಣ ಉಂಟು. ಮಳೆ ಬಿಟ್ಟಾಗ ಇರಬೇಕು ನಾವು ಚಾತಕ ಪಕ್ಷಿಯಾಗಿ, ಯಾವಾಗ ಮಳೆ ಬಿಡ್ತದೆ ಅಂತ ಕಾಯ್ಬೇಕು. ಆ ರೀತಿ ಮಾಡಿಕೊಂಡು ನಾವು ಮಳೆ ಬಿಟ್ಟಾಗ ಇದನ್ನು ದ್ರವ ರೂಪದ ಗೊಬ್ಬರವನ್ನು ಕೊಡಬೇಕು. ಇಲ್ಲದಿದ್ರೆ ಈ ಹಟ್ಟಿ ಗೊಬ್ಬರವನ್ನು ಸಹ ಕೊಡಬಹುದು ನಾವು. ಆದ್ರೆ ಹಟ್ಟಿ ಗೊಬ್ಬರವನ್ನು ಕೊಡುವುದಾದ್ರೆ ನಾವು ಅದು ಸರಿಯಾದ ರೀತಿಯಲ್ಲಿ ನಾವು ಹಟ್ಟಿ ಗೊಬ್ಬರವನ್ನು ತಯಾರಿಸಿರಬೇಕು. ಸರಿಯಾದ ರೀತಿ ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ತೇವಾಂಶ 60% ಇರುವ ಹಾಗೆ ನಾವು ಮಳೆ ನೀರು ಮತ್ತೆ ಸೂರ್ಯನ ಬಿಸಿಲು ಬೀಳದ ಜಾಗದಲ್ಲಿ ಅದನ್ನು ನಾವು ಸಂಗ್ರಹಣೆ ಮಾಡಿ ಇಡಬೇಕು. ಸಾಮಾನ್ಯವಾಗಿ ನಾವು ಈ ಎರೆಹುಳ ಗೊಬ್ಬರವನ್ನು ನಾವು ನೋಡ್ತೇವಲ್ವ, ಅದನ್ನು ಆ ರೀತಿ ನೋಡಿ ಹುಡಿ ರೂಪದಲ್ಲಿ ಅದನ್ನು ಸಂಗ್ರಹ ಮಾಡಿ ನಮ್ಗೆ ಚೀಲದಲ್ಲಿ ತುಂಬಿಸಿ ಕೊಡ್ತಾರೆ. ಹಾಗೆ ನಮ್ದು ಸಾವಯವ ಗೊಬ್ಬರ, ಈ ಹಟ್ಟಿ ಗೊಬ್ಬರವನ್ನು ಸಹ ನಾವು ಅದೇ ರೀತಿ ತಯಾರು ಮಾಡಿ ನಾವು ಇಟ್ಟುಕೊಂಡು ಅದನ್ನು ಒಂದು 3-4 ದಿವಸ ಮಳೆ ಇಲ್ಲ ಅಂತ ಹೇಳಿ ಆದ್ರೆ ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸಹ ನಾವು ಅದನ್ನು ಕೊಡ್ತೀವಿ. ಅಲ್ಲ, ಇದರ ಗ್ರೋ ಬ್ಯಾಗ್ ಇದು ಏನು ಅವಶ್ಯಕತೆ ಅನ್ನೋದು ಸ್ನೇಹಿತರೆ ಕಳೆದ ಬಾರಿ ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ನೀವು ನೋಡ್ಕೊಂಬನ್ನಿ. ಅದರ ಜೊತೆಗೆ ಸರ್, ಈ ರೀತಿ ಇಷ್ಟಿಷ್ಟು ದೊಡ್ಡ ಗಿಡಗಳನ್ನು ನೀವು ಈಗ ಜನರಿಗೆ ಕೊಡೋದಾದ್ರೆ ಇದಕ್ಕೆ ಎಷ್ಟು ಬೆಲೆ? ಇದನ್ನು ನಾವೀಗ 1100ಕ್ಕೆ ಮಾರಾಟ ಮಾಡ್ತಾ ಇದ್ದೀವಿ. ಇದು ರೆಡಿ ಪ್ಲಾಂಟ್ ಜನರಿಗೆ ಈಗ ಕಾಯ್ಲಿಕ್ಕೆ ಆಗದವರಿಗೆ ಇದು ಫುಲ್ ಮೆಚೂರ್ಡ್ ಅಂದ್ರೆ ಫುಲ್ ಈಲ್ಡ್ ಬರುವಂತಹ ಗಿಡ. ನಮ್ಮ ಹತ್ರ ಈಗ 1600 ಇರುವುದರಿಂದ ನಮ್ಗೆ ಈ ಗಿಡಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ವಾರಕ್ಕೊಮ್ಮೆ ಅದಕ್ಕೆ ದ್ರವ ರೂಪದ ಗೊಬ್ಬರವನ್ನು ಕೊಡಬೇಕು ನಾವು. ನಮ್ಗೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ 15 ದಿವಸ ಮುಂದೆ ಹೋಗ್ತದೆ. 15 ದಿವಸಕ್ಕೊಮ್ಮೆ ನಾವು ಕೊಡುವಾಗ ಅದರದ್ದು ಬೆಳವಣಿಗೆ ಎಲ್ಲ ಕಡಿಮೆ ಆಗ್ತದೆ. ಆದ್ರೆ ಸ್ವಲ್ಪ ಗಿಡಗಳಿದ್ರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ನಮ್ಗೆ ಉತ್ತಮವಾದಂತಹ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ.
ಇದು ಮಳೆಗಾಲದಲ್ಲಿ ಗ್ರೋ ಬ್ಯಾಗಿನಲ್ಲಿರುವ ಗಿಡಕ್ಕೂ ನೆಲದಲ್ಲಿರುವ ಗಿಡಕ್ಕೂ ಈ ರೋಗಗಳಿಂದ ರಕ್ಷಣೆ ಮಾಡುವಲ್ಲಿ ನಮಗೆ ತುಂಬಾ ಈ ಗ್ರೋ ಬ್ಯಾಗ್ಗಳು ತುಂಬಾ ಸಹಾಯ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಒಂದು 2-3 ದಿವಸ 4 ದಿವಸ 5 ದಿವಸ ಹೀಗೆಲ್ಲ ಮಳೆ ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 2 ದಿವಸ ಮಳೆ ಬರದಿದ್ರೆ ಈ ಗ್ರೋ ಬ್ಯಾಗ್ನಲ್ಲಿರುವ ಗಿಡ ಬಾಡ್ಲಿಕ್ಕೆ ಶುರುವಾಗ್ತದೆ. ಒಂದು ಸಲ ಅದು ಬಾಡಿದ ಕೂಡಲೇ ಅಲ್ಲಿ ಮಣ್ಣಿನಲ್ಲಿ ಎಲ್ಲ ಇರುವಂತಹ ಒಂದು ಬೇರಿನ ಸ್ಥಿತಿ ಅದರದ್ದು ಬೇರೆ ರೀತಿ ಆಗ್ತದೆ, ಆಕ್ಟಿವ್ ಆಗ್ತದೆ ತುಂಬಾ. ಅದು ಆಕ್ಟಿವ್ ಆದ ಕೂಡಲೇ ಮತ್ತೆ ಹೊಸ ನವ ಚೈತನ್ಯ ಬಂದು ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಬೇಸಿಗೆಯಲ್ಲಿ ಯಾವ ರೀತಿ ಹೂ ಆಗ್ತದೆ ಅದೇ ರೀತಿ ಮಳೆಗಾಲದಲ್ಲಿ ಹೂ ಆಗ್ತದೆ. ಹಾಗಾಗಿ ನಾನು ನಿಮ್ಗೆಲ್ರಿಗೂ ಹೇಳುವುದೇನು ಅಂತ ಹೇಳಿದ್ರೆ ಗ್ರೋ ಬ್ಯಾಗಿನಲ್ಲಿರುವ ಗಿಡ ಮಳೆಗಾಲದಲ್ಲಿ ಕಡಿಮೆ ಡ್ಯಾಮೇಜ್ ಆಗ್ತದೆ. ಹಾಗೆ ನಿಮಗೆ ಬೇಸಿಗೆಯಲ್ಲಿ ಬರುವ ಇಳುವರಿಯನ್ನು ನಿಮಗೆ ಮಳೆಗಾಲದಲ್ಲಿ ಪಡೀಲಿಕ್ಕಾಗ್ತದೆ. ಯಾವಾಗ ನಾವು ಮಳೆಗಾಲದಲ್ಲಿ ಇಳುವರಿಯನ್ನು ಪಡಿತೇವೆ ಆಮೇಲೆ ಚಳಿಗಾಲದಲ್ಲಿ ಸಹ ನಮಗೆ ಅದೇ ರೀತಿಯ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ. ಬೇಸಿಗೆಯಲ್ಲಿ ಸ್ವಾಭಾವಿಕವಾಗಿ ಮಲ್ಲಿಗೆ ಗಿಡದಲ್ಲಿ ಹೂ ಬರ್ತದೆ. ಈ ರೀತಿ ಆಗುವುದರಿಂದ ನಮಗೆ ಗ್ರೋ ಬ್ಯಾಗ್ಗಳಲ್ಲಿ ಇಡೀ ವರ್ಷ ಮಲ್ಲಿಗೆ ಹೂವನ್ನು ಪಡಿಬಹುದು. ಅದೇ ನೆಲದಲ್ಲಿ ಆ ಗಿಡಗಳಿದ್ರೆ ನಮಗೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ನಾವು ಎಷ್ಟೇ ಜಾಗೃತೆ ಮಾಡಿದ್ರು ಸಹ ಮಳೆಗಾಲದಲ್ಲಿ ಈ ನೀರಿನ ವಿಶೇಷವಾದಂತಹ ನೀರಿನ ಸಮಸ್ಯೆಯಿಂದಾಗಿ ಅದರಲ್ಲಿ ಆ ಗಿಡಗಳು ಹಾಳಾಗ್ತದೆ. ಆಮೇಲೆ ಗಿಡಗಳು ಒಂದ್ಸಲ ಹಾಳಾದ್ರೆ ಚಳಿಗಾಲದಲ್ಲಿ ಸಹ ನಮಗೆ ಗಿಡಗಳು ಒಳ್ಳೇದಾಗುದಿಲ್ಲ. ಆಮೇಲೆ ಬೇಸಿಗೆಯಲ್ಲಿ ಮಾತ್ರ ನಮಗೆ ಇಳುವರಿ ಬರ್ತದೆ. ಹಾಗಾಗಿ ಗ್ರೋ ಬ್ಯಾಗ್ನಲ್ಲಿ ಬೆಳೆಸುವಂಥದ್ದು ಬಹಳ ಒಳ್ಳೆಯದು. ಈಗಾಗಲೇ ನಾವು ನೆಲದಲ್ಲಿರುವ ಗಿಡಗಳನ್ನೆಲ್ಲ ತೆಗೆದು ಗ್ರೋ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಈ ಸಾವಯವ ಗೊಬ್ಬರವನ್ನು ಮಳೆಗಾಲದಲ್ಲಿ ಬೇಗ ಬೇಗ ಕೊಡಬೇಕು. ಹಾಗೆ ಈ ದ್ರವ ರೂಪದ ಗೊಬ್ಬರವನ್ನು ಮಳೆ ಇಲ್ಲದಾಗ ಕೊಡಬೇಕು ನಾವು. ಅಂದರೆ ಬೇಗ ಬೇಗ ಅಂದರೆ ಎಷ್ಟು ದಿನಕ್ಕೊಂದ್ಸಲ ಅಂದಾಜು? ಬೇಗ ಬೇಗ ಅಂತ ಹೇಳಿದರೆ ದ್ರವ ರೂಪದ ಗೊಬ್ಬರವನ್ನು 1 ವಾರಕ್ಕೊಮ್ಮೆ ಕೊಡಬೇಕು. ಅದು ತಪ್ಪದೇ ಕೊಡಬೇಕು. 4-5 ದಿವಸ ಆದರೂ ಪರವಾಗಿಲ್ಲ, 1 ವಾರಕ್ಕಿಂತ ಜಾಸ್ತಿ ಆಗಬಾರ್ದು. ಆದರೆ ಮಳೆ ಬರುವಾಗ ಕೊಡಬಾರ್ದು, ಮಳೆ ಬಿಸಿಲು ಬಿಟ್ಟರೆ ಮಾತ್ರ ಕೊಡಬೇಕು. ಈ ಸಾವಯವ ಗೊಬ್ಬರವನ್ನು ಸಹ ಹಾಗೆ ನಾವು ಸಾಧಾರಣ ತಿಂಗಳಿಗೆ 1 ಸಲ ಕೊಡುವುದು ಬಹಳ ಒಳ್ಳೆಯದು. 1 ಬೊಗಸೆಯಷ್ಟು ಮಾತ್ರ ನಾವು ಕೊಡಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ತುಂಬಾ ನಮಗೆ ಹಾಕ್ಲಿಕ್ಕೆ ಜಾಗ ಇಲ್ಲ. 1 ಬೊಗಸೆಯಷ್ಟು ಗೊಬ್ಬರವನ್ನು ಹಾಕಬೇಕು. ಅದು ಹಾಕುವ ಕ್ರಮ ಹೇಗೆ ಅಂತ ಹೇಳಿದ್ರೆ ನಾವು ತರಗೆಲೆಯನ್ನು ಸರಿಸಬೇಕು, ಮಣ್ಣು ಕಾಣಬೇಕು. ನಮ್ಮ ಮಣ್ಣು ಇಲ್ಲಾದ್ರೆ ಹಿಂದಿನ ಸಲ ಹಾಕಿದ ಗೊಬ್ಬರ ನಮಗೆ ಕಾಣಬೇಕು. ಆ ಗೊಬ್ಬರದ ಮೇಲೆ ಈ ಗೊಬ್ಬರವನ್ನು ಹಾಕಿ ಅದರ ಮೇಲೆ ನಾವು ತರಗೆಲೆ ಮುಚ್ಚುವಂತಹದ್ದು ಸರಿಯಾದ ಕ್ರಮ. ಸಾಧಾರಣ ನಮ್ಮ ಕಡೆ ಎಲ್ಲ ಹೆಚ್ಚಿನವರು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ. ಸಾವಯವದ ಲಾಪುಜಿ ಪೂವಾಪುಜಿ ಅಂತ ಹೇಳ್ತಾರೆ. ಆದರೆ ನಿಮ್ಮ ಒಂದು 60 ವರ್ಷದ ಅನುಭವದಲ್ಲಿ ಮೊದಲು ನೀವು ಕೂಡ ರಾಸಾಯನಿಕ ಗೊಬ್ಬರವನ್ನೇ ಹಾಕ್ತಿದ್ದು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಮತ್ತು ಯಾಕೆ ಸಾವಯವ ಗೊಬ್ಬರವನ್ನೇ ನೀವು ಹೆಚ್ಚು ಹಾಕ್ತೀರಿ? ಈ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಇದರ ಎರಡರ ಅನುಭವ ಸಹ ನನಗೆ ಇದೆ. ಪ್ರಾರಂಭದಲ್ಲಿ ನಾನು ನನ್ನ ಕೃಷಿ ಜೀವನವನ್ನು ಪ್ರಾರಂಭ ಮಾಡಿರುವಂಥದ್ದು ರಾಸಾಯನಿಕ ಕೃಷಿಯಿಂದ. ಇದರಲ್ಲಿ ಏನಾಗಿದೆ ರಾಸಾಯನಿಕ ಕೃಷಿಯಲ್ಲಿ ಅಂತೇಳಿ ಹೇಳಿದರೆ ಪ್ರಾರಂಭದಲ್ಲಿ ತುಂಬ ನನಗೆ ಬೆನಿಫಿಟ್ ಆಯಿತು, ಆಗಲಿಲ್ಲ ಅಂತೇಳಿ ಇಲ್ಲ. 1-2-3 ವರ್ಷ ಈ ರಾಸಾಯನಿಕಗಳನ್ನು ಉಪಯೋಗಿಸಿದ ಮೇಲೆ, ರಾಸಾಯನಿಕ ಅಂದರೆ ರಾಸಾಯನಿಕ ಗೊಬ್ಬರ, ಮುಖ್ಯವಾಗಿ ಯೂರಿಯಾ ಇರುವಂಥ ಗೊಬ್ಬರ, ಆಮೇಲೆ ನಾವು ಈ ಕೀಟನಾಶಕಗಳು ಬೇರೆ ಬೇರೆ ರೀತಿಯ ಕೀಟನಾಶಕಗಳನ್ನು ಬಳಸಲಿಕ್ಕೆ ಶುರು ಮಾಡಿದೆ. ನನ್ನ ತಂದೆಯವರು ಅದು ಯಾವುದನ್ನು ಬಳಸ್ತಾ ಇರಲಿಲ್ಲ. ನನ್ನದೊಂದು 16-18 ವರ್ಷ ನನಗೆ ಪ್ರಾಯ ಆಗುವಾಗ ಈ ರಾಸಾಯನಿಕಗಳನ್ನು ಉಪಯೋಗಿಸಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ಬಹಳ ಉತ್ತಮವಾದಂತಹ ಒಂದು ರಿಸಲ್ಟ್ ಬಂತು. ಹಿಂದಿನ ನಮ್ಮ ಇಳುವರಿಗಿಂತ 2 ಪಾಲು ಇಳುವರಿ 3 ಪಾಲು ಇಳುವರಿ ಎಲ್ಲ ಬಂದಿದೆ ನಮಗೆ ಆ ಟೈಮ್ನಲ್ಲಿ. ಆದರೆ ಏನಾಯಿತು, ಆದರೆ ನಿರಂತರವಾಗಿ ನಾವು ಮಾಡ್ತಾ ಮುಂದೆ ಹೋದಾಗ ನಮಗೆ ರೋಗಗಳು ಜಾಸ್ತಿ ಆಯಿತು, ಇಳುವರಿ ಕಡಿಮೆ ಆಗಲಿಕ್ಕೆ. ರೋಗಗಳು ಎಷ್ಟು ಕೀಟಗಳು ಅಂತೇಳಿ ಹೇಳಿದರೆ ಗಿಡಗಳಿಗೆ 3 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ನಾನು ಊರಿನಲ್ಲಿ ದೇಶದಲ್ಲಿ ಇರುವಂಥ ರಾಸಾಯನಿಕಗಳು ಸಾಕಾಗದೆ ವಿದೇಶದಿಂದ ಸಮೇತ ನಾನು ಈ ರಾಸಾಯನಿಕಗಳನ್ನು ತಂದೆ. ನಾನು ಅಂದರೆ ಇಲ್ಲಿ ಲೋಕಲ್ ಮಾರ್ಕೆಟ್ನಲ್ಲಿ ಇಲ್ಲದಂಥ ಬ್ರ್ಯಾಂಡ್ಗಳನ್ನೆಲ್ಲ ತಂದು ನಾನು ಹಾಕ್ಲಿಕ್ಕೆ ಶುರು ಮಾಡಿದೆ. ಆವಾಗ ಏನಾಯಿತು ಅಂತೇಳಿ ಹೇಳಿದರೆ ನನಗೆ ಪಟ್ಟಿಯ ಹಣ ಸಾಕಾಗಲಿಕ್ಕಿಲ್ಲ. ಏನು ನನಗೆ ಇನ್ಕಮ್ ಬರ್ತದೆ, ಆ ಇನ್ಕಮ್ ಎಲ್ಲ ನಮಗೆ ಮಲ್ಲಿಗೆ ಗಿಡಗಳಿಗೆ ಹಾಕುವಷ್ಟು ಖರ್ಚಾಗಲಿಕ್ಕೆ ಶುರುವಾಯಿತು. ಆಮೇಲೆ ಈ ರೋಗಗಳು ಕೀಟಗಳು ಯಾವುದೂ ಹತೋಟಿ ಆಗಲಿಕ್ಕೆ ಶುರುವಾಗಲಿಲ್ಲ. ಆವಾಗ ನನಗೆ ಇದು ಗೊತ್ತಾಯಿತು, ಇದು ನಮ್ಮಿನ ಕೈ ಮೀರಿ ಹೋಗಿ ಆಗಿದೆ, ಇನ್ನು ನಮಗೆ ಈ ರಾಸಾಯನಿಕ ಕೃಷಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಈ ಮಲ್ಲಿಗೆ ಕೃಷಿಯೇ ಬೇಡ ಅಂತೇಳಿ ಹೇಳಿ ತಿಳ್ಕೊಂಡೆ ನಾನು. ಹಾಗೆ ಅದನ್ನು ನಿಲ್ಲಿಸಿದೆ. 1-2 ವರ್ಷ ಸ್ಟಾಪ್ ಮಾಡಿದೆ. 90-92 ಇಸ್ವಿಯಲ್ಲಿ ಆ ಟೈಮ್ನಲ್ಲಿ ಮಲ್ಲಿಗೆ ಕೃಷಿಯನ್ನು ನಿಲ್ಲಿಸಿದೆ ನಾನು. ಆಮೇಲೆ ನನಗೆ ತೀರ್ಥಹಳ್ಳಿ ಪುರುಷೋತ್ತಮರಾಯರ ಪರಿಚಯ ಆಯಿತು. ಅವರು ಭರವಸೆಯನ್ನು ಕೊಟ್ಟರು. ಮಾತ್ರ ಅಲ್ಲ, ಅದು ಗ್ಯಾರಂಟಿ 100ಕ್ಕೆ 100 ಆಗ್ತದೆ. ನೀನು ಸಾವಯವ ಕೃಷಿಯಲ್ಲಿ ಶುರು ಮಾಡು, ಸಾವಯವ ತತ್ವದಲ್ಲಿ ಶುರು ಮಾಡು. ಈಗ ಏನೇನು ಬೇರೆ ಬೇರೆ ವಿಷಯಗಳಿದೆ ಅಲ್ಲ ಸಾವಯವ ಕೃಷಿಯಲ್ಲಿರುವಂಥ, ಈ ವಿಷಯಗಳನ್ನು ನಾನು ಅಳವಡಿಸಿಕೊಂಡು ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ. 3 ವರ್ಷದಲ್ಲಿ ಪರಿಸ್ಥಿತಿ ಬದಲಾವಣೆ ಆಯಿತು. ಆದರೆ ಇಷ್ಟು ಚೆನ್ನಾಗಿ ಇರಲಿಲ್ಲ. ರೋಗಗಳು ಕೀಟಗಳು ಎಲ್ಲ ಇತ್ತು. ಅದರಲ್ಲಿ ಸಾವಯವ ವಿಧಾನದಲ್ಲಿ ಆ ರೋಗ ಕೀಟಗಳನ್ನೆಲ್ಲ ಹತೋಟಿ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ನಿಧಾನದಲ್ಲಿ ಏನಾಯಿತು ಅಂತೇಳಿ ಹೇಳಿದರೆ ಇಂಪ್ರೂವ್ ಆಗ್ತಾ ಹೋಯಿತು. ಸಾಧಾರಣ 2000ನೇ ಇಸ್ವಿ ಬರುವಾಗ ಪರಿಸ್ಥಿತಿ ಪೂರ್ತಿ ಚೇಂಜ್ ಆಯಿತು.
ಎಲ್ಲಿಯವರೆಗೆ ಅದು ಚೇಂಜ್ ಆಯಿತು ಅಂತೇಳಿ ಹೇಳಿದರೆ, ಈಗ ರಾಸಾಯನಿಕ ಕೃಷಿ ಮಾಡುವವರಿಗಿಂತ 2 ಪಾಲು 3 ಪಾಲಿನ ಇಳುವರಿಯನ್ನು ಇವತ್ತು ನಾವು ಸಾವಯವದಲ್ಲಿ ಪಡಿತಾ ಇದ್ದೇವೆ. ಅಷ್ಟರ ಮಟ್ಟಿಗೆ ಇದು ಬದಲಾವಣೆಯಾಗಿ ಹೋಯಿತು. ಇದರದ್ದು ಈಗ ನೀವು ಇಲ್ಲಿ ವೀಡ್ ಮ್ಯಾಟ್ ಹಾಕಿದ್ರಿ ಕಳೆ ನಿರ್ವಹಣೆಗೆ. ಹೌದು. ಮಳೆಗಾಲದಲ್ಲಿ ಹೇಗೆ ಕಳೆ ನಿರ್ವಹಣೆ ಮಾಡ್ಬೋದು ರೈತರು? ಮಳೆಗಾಲದ ಈ ಕಳೆ ನಿರ್ವಹಣೆಗೆ 2 ರೀತಿಯ ಪ್ಲಾಸ್ಟಿಕ್ಗಳನ್ನು ನಾವು ಬಳಸುವಂತಹದ್ದು ಅತ್ಯಂತ ಸೂಕ್ತವಾದದ್ದು. ಯಾಕೆ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಬಳಸುವುದು ಒಳ್ಳೆಯದು ಹೇಳುವುದಿಲ್ಲ ನಾನು, ಆದರೆ ಇವತ್ತು ನಾವು ಜೀವನ ಮಾಡಬೇಕಾದ್ರೆ ನಮಗೆ ಅನುಕೂಲ ಆಗಬೇಕು. ಹೇಗೆ ನಾವು ಸ್ವಲ್ಪ ದೂರದವರೆಗೂ ನಡೆಯುವುದಿಲ್ಲ ನೋಡಿ, ನಮಗೆ ವಾಹನ ಬೇಕು. ವಾಹನ ಸಹ ಅದೇ ರೀತಿಯ ಪೊಲ್ಯೂಷನ್ ಅನ್ನೇ ಉಂಟು ಮಾಡುವಂಥದ್ದು, ಆದರೆ ಅದು ಅನಿವಾರ್ಯ ಆಗಿದೆ. ಹಾಗೆ ಈ ಕೃಷಿಯಲ್ಲಿ ಸಹ ಹಾಗೆ ಈ ವೀಡ್ ಮ್ಯಾಟ್ ಮತ್ತೆ ಮಲ್ಚಿಂಗ್ ಶೀಟ್ ಅಂತ ಇದೆ, 2 ರೀತಿಯದ್ದು. ಅದು 2 ಇವತ್ತು ಅನಿವಾರ್ಯ ಆಗಿದೆ. ಯಾಕೆಂತ ಹೇಳಿದ್ರೆ ಅದರಿಂದ ನಮಗೆ ಬಹಳ ಪ್ರಯೋಜನ ಆಗ್ತದೆ. ಇವತ್ತು ನಾವು ಈ ವೀಡ್ ಮ್ಯಾಟನ್ನು ನಾವು ಎಲ್ಲಿ ಉಪಯೋಗಿಸುವುದು ಅಂತ ಹೇಳಿದ್ರೆ, ಕೇವಲ ನಮಗೆ ಹುಲ್ಲು ಮಾತ್ರ ಬರಬಾರ್ದಾದ್ರೆ ನಾವು ವೀಡ್ ಮ್ಯಾಟನ್ನು ಉಪಯೋಗಿಸಬೇಕು. ಯಾವಾಗ ನಮಗೆ ಗಿಡದ ಬೇರುಗಳು ಮಣ್ಣಿನಡಿಗೆ ಹೋಗಬಾರ್ದು ಅಂತೇಳಿ ಆದರೆ ನಾವು ಮಲ್ಚಿಂಗ್ ಶೀಟನ್ನು ಬಳಸಬೇಕು. ಹಾಗೆ ಅದು ನಮ್ಮ ಸಂದರ್ಭಕ್ಕೆ ಸರಿಯಾಗಿ ನಾವು ಮಲ್ಚಿಂಗ್ ಶೀಟನ್ನು ಬಳಸಬೇಕು. ಇಲ್ಲಿ ಗ್ರೋ ಬ್ಯಾಗಿನಲ್ಲಿ ಗಿಡಗಳನ್ನು ಮಾಡುವುದಾದ್ರೆ ನಾವು ವೀಡ್ ಮ್ಯಾಟ್ ಹಾಕುವುದರಿಂದ ನಮಗೆ ತೊಂದರೆ ಆಗ್ತದೆ. ಏನು ಅಂತ ಹೇಳಿದ್ರೆ ಆ ಗಿಡಗಳ ಬೇರುಗಳು ಮಣ್ಣಿನಡಿಗೆ ಹೋಗ್ತದೆ. ಹಾಗಾಗಿ ನಾವು ಮಲ್ಚಿಂಗ್ ಶೀಟನ್ನೇ ಬಳಸಬೇಕು. ವೀಡ್ ಮ್ಯಾಟನ್ನು ಹುಲ್ಲು ಬರಬಾರ್ದು ಅಂತ ಬರದ ಜಾಗದಲ್ಲಿ ಮಾತ್ರ ನಾವು ಹಾಕಬೇಕು. ಯಾಕೆಂತ ಹೇಳಿದ್ರೆ ನೆಲದಲ್ಲಿರುವ ಗಿಡಗಳಿದ್ರೆ ಅದಕ್ಕೆ ನಾವು ವೀಡ್ ಮ್ಯಾಟನ್ನು ಬಳಸಬೇಕು. ಈಗ ಈ ಗ್ರೋ ಬ್ಯಾಗಿಂದ ಬೇರು ಮಣ್ಣಿನಡಿಗೆ ಹೋದ್ರೆ ಲಾಭ ಅಲ್ವಾ? ಹೆಚ್ಚು ಶಕ್ತಿ ಸಿಗ್ತದಲ್ಲ ಗಿಡಗಳಿಗೆ ಇನ್ನೂ ಕೂಡ? ಅಲ್ಲ, ವೀಡ್ ಮ್ಯಾಟಿನ ಇದು ಗ್ರೋ ಬ್ಯಾಗಿನಲ್ಲಿರುವಂಥ ಗಿಡಗಳ ಬೇರು ಮಣ್ಣಿಗೆ ಹೋದರೆ ಅದು ಮಣ್ಣಿನ ಗಿಡ ಆಗ್ತದೆ, ಮಣ್ಣಿನಲ್ಲಿರುವ ಗಿಡ ಆಗ್ತದೆ, ಅದು ಗ್ರೋ ಬ್ಯಾಗಿನ ಗಿಡ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಸಣ್ಣ ಬೇರು ಹೋದರೆ ಮತ್ತೆ ಗ್ರೋ ಬ್ಯಾಗ್ಗಳಲ್ಲಿ ಆಕ್ಟಿವ್ ಆದಂಥ ಬೇರುಗಳು ಇರುವುದಿಲ್ಲ, ಎಲ್ಲ ಮಣ್ಣಿನಲ್ಲಿ ಹೋದಂಥ ಬೇರುಗಳೇ ಆಕ್ಟಿವ್ ಆಗ್ತದೆ. ಅಲ್ಲಿಗೆ ನಮಗೆ ಏನು ಗ್ರೋ ಬ್ಯಾಗಿನಲ್ಲಿ ಸಿಗುವಂಥ ಪ್ರಯೋಜನ ನಮಗೆ ನಂತರ ಈ ಗಿಡದಲ್ಲಿ ಸಿಗುವುದಿಲ್ಲ. ಗ್ರೋ ಬ್ಯಾಗಿನಲ್ಲಿ ಸಿಗುವ ಪ್ರಯೋಜನಗಳನ್ನು ನಾನು ಹೇಳಿದ್ದೇನಲ್ಲ, ಆ ಪ್ರಯೋಜನಗಳು ನಮಗೆ ಬೇಕು ಅಂತಾದರೆ ನಾವು ಪ್ಲಾಸ್ಟಿಕ್ಕಿನ ಮೇಲೇ ಇಡಬೇಕು ಗಿಡಗಳನ್ನು. ಈಗ ನೆಲದಲ್ಲಿ ನಟ್ಟಂತ ಮಲ್ಲಿಗೆ ಗಿಡದಲ್ಲಿ ಕಳೆಗಳು ತುಂಬ ಬರ್ತದೆ. ಎಷ್ಟು ಕಳೆ ಬರ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೂ ಕೊಯ್ದ್ರೆ ಮಧ್ಯಾಹ್ನ ಮೇಲೆ ನಾವು ಕಳೆಗಳನ್ನೇ ತೆಗಿಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆ ಕಳೆಗಳು ಬರ್ತದೆ ಅಂತ ಹೇಳಿದ್ರೆ, ನಾವು 10 ಪಾಲು ಗೊಬ್ಬರವನ್ನು ಹಾಕ್ತೇವೆ ಮಲ್ಲಿಗೆ ಗಿಡಕ್ಕೆ. ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ 10 ಪಾಲು ಗೊಬ್ಬರವನ್ನು ಹಾಕ್ತೇವೆ. ಅಷ್ಟು ಫಲವತ್ತಾಗಿರ್ತದೆ ಮಣ್ಣು. ಅಷ್ಟು ಫಲವತ್ತಿನಲ್ಲಿ ಏನೂ ಪೋಷಕಾಂಶಗಳಿಲ್ಲದ ಜಾಗದಲ್ಲಿ ಬೆಳೆಯುವಂತ ಕಳೆಗೆ 10 ಪಾಲು ಗೊಬ್ಬರ ಸಿಗುವಾಗ ಅದು ಎಷ್ಟು ದಪ್ಪದಲ್ಲಿ ಬರ್ತದೆ ಅಂತೇಳಿ ಹೇಳಿದ್ರೆ ನೋಡಿ, ಇಲ್ಲೆಲ್ಲ ನಾವು ನೋಡ್ತೇವೆ ನೋಡಿ ಎಷ್ಟು ದಪ್ಪ. ನಮಗೆ ಹುಲ್ಲರಿಯುವುದೇ ಕೆಲಸ ಆಗ್ತದೆ ಅಲ್ಲ? ಹೌದೌದು. ಹಾಗಾಗಿ ಹುಲ್ಲನ್ನು ನಾವು ಹಾರಿಲಿಕ್ಕೆ ನಾನು ಈಗಾಗಲೇ ಹೇಳಿದೆ ನೋಡಿ, ಪ್ಲಾಸ್ಟಿಕ್ ಇದನ್ನು ವೀಡ್ ಮ್ಯಾಟ್ ಅನ್ನು ಬಳಸುವಂತಹದ್ದು ಬಹಳ ಒಳ್ಳೆಯದು. ವೀಡ್ ಮ್ಯಾಟ್ ಮತ್ತೆ ಪ್ಲಾಸ್ಟಿಕ್ ಶೀಟ್, ಮಲ್ಚಿಂಗ್ ಶೀಟ್. ಇಲ್ಲಿ ಈಗ ನೋಡಿ ನಾವು ನೆಲದಲ್ಲಿದೆ, ಇಲ್ಲಿ ನಾವು ಈ ವೀಡ್ ಮ್ಯಾಟ್ ಅನ್ನೇ ಹಾಕಬೇಕು. ಮಲ್ಚಿಂಗ್ ಶೀಟ್ ಅನ್ನು ಹಾಕಿದ್ರೆ ಇಲ್ಲೆಲ್ಲ ಕೆರೆಗಳಾಗ್ತದೆ. ಯಾಕೆಂತ ಹೇಳಿದ್ರೆ ಅದು ನೀರು ಇಳಿದು ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಎತ್ತರ ತಗ್ಗಿದೆ, ಎತ್ತರ ತಗ್ಗಿರೋದ್ರಿಂದ ನೀರು ಇಳಿದು ಹೋಗೋದೇ ಕೆರೆಗಳಾಗಿ ಎಲ್ಲ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಾವು ಇದರಲ್ಲಿ ಮಲ್ಚಿಂಗ್ ಶೀಟ್ ಅನ್ನು ನಾವು ಹಾಕಿದ್ರೆ ನಮಗೆ ಕಳೆಗಳಿಂದ ಹೌದು ಹೌದು ಬಹಳ ಪ್ರಯೋಜನ ಆಗ್ತದೆ. ಇವು ಗ್ರಾಸ್ಲೇಲು ಬಾಬು, ಗ್ರಾಸ್ಲೇಲು ಅವನು ಇವತ್ತು ಮೊದಲನೇ ದಿನ ಬಂದದ್ದು, ಛತ್ತೀಸ್ಗಢದಿಂದ ಮೊದಲನೇ ದಿವಸ ಬಂದದ್ದು. ಇವತ್ತು ಫಸ್ಟ್ ಡೇ ಅವನಿಗೆ ಗ್ರಾಸ್ ಅರಿಲಿಕ್ಕೆ ಯಾರಿಗುಂಟು ಯಾರಿಗಿಲ್ಲ. ಫಸ್ಟ್ ದಿನನೇ ನಮ್ಮ ಕರ್ನಾಟಕದ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಒಂದು ಪ್ರಚಾರ ಆಗ್ತಿದೆ ಅಂದ್ರೆ ಸಾಮಾನ್ಯ ಅದೃಷ್ಟ ಇರೋನಲ್ಲ ಇವನಲ್ಲ. ಗ್ರಾಸ್ ಮಾತ್ರ ಆಟನಾ ಸರ? ಮತ್ತೊಂದು ವಿಷಯ ಗೊತ್ತುಂಟ, ಕಳೆದ ಬಾರಿ ನೀವು ಒಂದು ವಿಡಿಯೋ ಹಾಕಿದ್ರಲ್ಲ, ಒಂದು ಡೀಟೇಲ್ ವಿಡಿಯೋ, ತುಂಬಾ ಜನ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಅಂದ್ರೆ 25 ನಿಮಿಷದ ವಿಡಿಯೋ A to Z ಅಷ್ಟು ಮಾಹಿತಿನ ಯಾರು ಕೊಟ್ಟಿಲ್ಲ ಅಂತ ತುಂಬಾ ಜನರು ಹೇಳಿದ್ರು. ಅದರಲ್ಲಿ ತುಂಬಾ ಜನರದ್ದು ಕಮೆಂಟ್, ಇವರು ಮಕ್ಕಳಿಗೆ ಪಾಠ ಮಾಡಿದಾಗೆ ಮಾಡ್ತಾರೆ ಅಂತ ಹೇಳಿ ಕೃಷಿಯನ್ನು ಅಂತ. ಅದು ಸೀರಿಯಸ್ ಹೇಳ್ಬೋದು, ವ್ಯಂಗ್ಯನ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಕೃಷಿಯ ಎಷ್ಟೋ ಜನರಿಗೆ ABCD ಗೊತ್ತಿರುವುದಿಲ್ಲ. ಅವರಿಗೆ LKG ಪಾಠ ಮಾಡಿದಾಗೆ ಮಾಡಬೇಕಾಗತ್ತಲ್ವ, ಅದಕ್ಕೋಸ್ಕರ ಅಷ್ಟು ಡೀಟೇಲ್ ಹೇಳೋದು. ನಾನು ಕಾಲೇಜಿನಲ್ಲಿ 5 ವರ್ಷ ಪಾಠ ಮಾಡಿದ್ದೇನೆ. ಆವಾಗ ಸಹ ಏನು ಗೊತ್ತುಂಟ, ನಾನು ಲಾಸ್ಟ್ ಬೆಂಚಿನವರಿಗೆ ಅರ್ಥ ಆಗಬೇಕು ಅಂತ ನಾನು ಪಾಠ ಮಾಡೋದು. ಯಾಕೆಂತ ಹೇಳಿದ್ರೆ ಫಸ್ಟ್ ಬೆಂಚಿನವರಿಗೆ ನಾವು ಪಾಠ ಮಾಡುವ ಅಗತ್ಯವೇ ಇಲ್ಲ ಅಲ್ಲ. ಈಗ ಹುಷಾರ್ನವರಿಗೆ ನಮ್ಮ ಮಾತು ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ಬೇಕಲ್ಲ, ಮತ್ತೆ ಸರಳವಾಗಿ ಹೇಳುವಂತಹದ್ದು ಬಹಳ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅವ್ರ ಪೇಷನ್ಸ್ ಇದ್ರೆ ಅವರಿಗೆ ಕಲೀಲಿಕ್ಕೆ ಆಗ್ತದೆ. ನಾವು ಅರ್ಥ ಆಗದ ಹಾಗೆ ಹೇಳಿದ್ರೆ ಅದರಿಂದ ಹೆಚ್ಚು ಪ್ರಯೋಜನ ಆಗುದಿಲ್ಲ ಅಲ್ವಾ? ಪೂರ ಲೇಲು ಇದರ್ಕ ಫುಲ್ಲು ತೆಗಿತಿದ್ದಾರೆ ನೋಡಿ ಸ್ನೇಹಿತರೆ. ಶರ್ಮ ಸರ್ ಕೇವಲ ಮಲ್ಲಿಗೆ ಮಾತ್ರ ಅಲ್ಲ, ಅದರ ಜೊತೆಗೆ ನೋಡಿ ತರಕಾರಿಗಳು ನೋಡಿ, ಇದರಲ್ಲಿ ಇದೊಂದು ನಮ್ಮ ಇದರಲ್ಲಿ ಬಸಳೆ ಹಾಕಿರೋದು ನೋಡಿ, ಫುಲ್ಲು ನೆಲದಲ್ಲಿ. ಮಳೆಗಾಲದಲ್ಲೂ ಕೂಡ ಇದರಲ್ಲಿ ಬಸಳೆ ಆಗ್ತದೆ ನೆಲದಲ್ಲಿ ನೋಡಿ. ಇಲ್ಲಿ ಬಸಳೆ ಬಿಟ್ಟಿರೋ ನೋಡಿ, ಅಂದರೆ
ಇದು ಟರ್ಪಲ್ ಅಡಿಯಲ್ಲಿ ಹಾಕಿರುವಂಥದ್ದು. ಓ, ಅದೊಂದು ಬಹುಪಯೋಗಿ ಮೆಣಸು ನೋಡಿ. ವಾವ್, ಸೂಪರ್ ಇದೆ ಸರ್. ಇದು ಹೌದೌದು, ಬಿಳಿ ಜೀರಿಗೆ. ಹೌದೌದು, ಬಹಳ ಒಳ್ಳೇದು. ಇದು ಅಂದ್ರೆ ನಿಮಗೆ ಕಾಯಿ ಮೆಣಸಿನಾಗಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಹೌದೌದು, ಕೆಂಪು ಮೆಣಸಿನಾಗಿ ಸಹ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಮಲ್ಟಿಪರ್ಪಸ್. ಮೀಡಿಯಂ ಖಾರ. ಸೂಪರ್ ಇದೆ, ಸೂಪರ್ ಇದೆ. ಮೀಡಿಯಂ ಖಾರ. ಓಕೆ, ವೆರೈಟಿ ಶುರು ಮಾಡಿ ಇದ್ರದ್ದು. ಅಲ್ಲ, ಮಾಡು ಉಂಟು ಇದೆ ಇದು. ಇಲ್ಲ ಇಲ್ಲ, ನನ್ನ ಹತ್ರ ಇಲ್ಲ. ಇದರಲ್ಲಿ ಸಣ್ಣದಿದೆ, ಇದು ದೊಡ್ಡದಿಲ್ಲ. ಇಷ್ಟು ದೊಡ್ಡದು ನೋಡಿಲ್ಲ ನಾನು, ಇಷ್ಟವರೆಗೆ ನೋಡಿಲ್ಲ, ಫಸ್ಟ್ ಟೈಮ್ ನೋಡಿ. ಅಲ್ಲ, ಇದು ನಿಮಗೆ ಕಾಯಿ ಮೆಣಸಿನ ಹಾಗೆ ಖಾರ, ಮೀಡಿಯಂ ಖಾರ. ಹೌದಾ? ಜೀರಿಗೆ ಮೆಣಸು ಕಡಕ್ಕಿಲ್ವಾ? ಇಲ್ಲ, ನಮಗೆ ಬ್ರಾಹ್ಮಣರಿಗೆ ನೋಡಿ ಇದು ಯಾವಾಗಲೂ ಏನು ಗೊತ್ತಿಲ್ಲ, ಕಡಿಮೆ ಆಗಬೇಕು. ಹುಳಿ ಮಾಡ್ಬೇಕಲ್ಲ ನಿಮಗೆ. ಅದೇ ಕುಂಬಳಕಾಯಿ ಮೊಸರು ಸೇರಿಸಿ ಹುಳಿ. ಅದಕ್ಕೆ ಹೇಳಿ ಮಾಡಿಸಿದ ಹಾಗೆ ನಿಮಗೆ ಅಲ್ಲ, ಖಾರ ಮೀಡಿಯಂ ಅಂದ್ರೆ ಬಹಳ ಕಡಿಮೆ. ನೀವು ಬ್ರಾಹ್ಮಣರಿಗೆ ಇಂಡೈರೆಕ್ಟ್ ಆಗಿ ಹೇಳಿದಾಗೆ ಈಗ ನಂಗೆ 25 ಕಾಲ್ ಬರ್ಬೋದು, ಅದರದ್ದು ಬೀಜ ಸಿಗ್ತದ ಅಂತ ಹೇಳಿ. ಹೌದು, ಬೀಜ ಬೇಕಾದಷ್ಟು ಇದೆ ನೋಡಿ. ಅಲ್ಲ, ಹೇಳಬೇಡಿ, ಹೇಳಿದ್ರೆ ಮತ್ತೆ ನನಗೆ ಸಿಗ್ಲಿಕ್ಕಿಲ್ಲ. ನನಗೆ ಅದನ್ನು ಗಿಡ ಮಾಡ್ಬೇಕು ತಗೊಂಡೋಗಿ. ಈ ಬಾರಿ ಮಳೆಗಾಲದಲ್ಲಿ ಅದ್ರ ತುಂಬ ಇದೆ ನೋಡಿ, ಸುಲಭದಲ್ಲಿ ಗಿಡ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ತುಂಬ ಕರೆಕ್ಟ್. ಓಕೆ ಸ್ನೇಹಿತರೆ, ನೀವು ಉಡುಪಿ ಕಡೆಗೆ ಬಂದರೆ ಖಂಡಿತವಾಗಿಯೂ ಮಲ್ಲಿಗೆ ಆಸಕ್ತಿ ನಿಮಗಿದೆ ಅಂತ ಹೇಳಿದ್ರೆ ಶರ್ಮರ ಈ ಫಾರ್ಮಿಗೆ ಒಂದ್ಸಲ ಭೇಟಿ ಕೊಡಿ. ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಖಂಡಿತವಾಗಿ ನೀವು ಇದನ್ನು ಕಮೆಂಟಲ್ಲಿ ತಿಳಿಸಿ. ವ್ಯಂಗ್ಯ ಕುಹಕಗಳ ನಮ್ಮ ಹತ್ರ ಬೇಡ. ಯಾಕೆಂತ ಹೇಳಿದ್ರೆ ನಾವು ಹೊಸದಾಗಿ ಕೃಷಿ ಮಾಡಲಿಕ್ಕೆ ಇಳಿದವರಲ್ಲ. ನಮಗೆ ನಿರಂತರವಾದಂಥ ಒಂದು ಅನುಭವ ಇದೆ. ನಮ್ಮ ಏನು ಅನುಭವ ಇದೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಜಿನಿಯನಾಗಿರುವಂಥ ಪ್ರಶ್ನೆಗಳಿಗೆ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋಲ್ಲ ಸರ್. ಖಂಡಿತ ಕರೆಕ್ಟಾಗಿ ಪ್ರಶ್ನೆ ಇದ್ದರೆ, ಕರೆಕ್ಟ್ ಆದ ಪ್ರಶ್ನೆ ಇದ್ದರೆ ಖಂಡಿತ ಉತ್ತರ. ಗಾಂಚಲಿಗಳಿಗೆಲ್ಲ ನಾವು ಉತ್ತರ ಕೊಡೋದಿಲ್ಲ, ಅವಶ್ಯಕತೆ ಇಲ್ಲ, ಮತ್ತು ನಮಗೆ ಅಗತ್ಯವಿಲ್ಲ, ಮತ್ತು ಅಷ್ಟು ನಮಗೆ ಟೈಮ್ ಕೊಡಿಲ್ಲ. ಕರೆಕ್ಟ್ ಅಲ್ಲ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.